ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವರದಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯ ಕಾಮಗಾರಿ ದೀರ್ಘಕಾಲದಿಂದ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಇಂದು ಕಟುವಾದ ನಿಲುವು ತಳೆದಿದ್ದಾರೆ. ಸಾರ್ವಜನಿಕರ ನಿರಂತರ ದೂರುಗಳ ಹಿನ್ನೆಲೆಯಲ್ಲಿ ಸೋಮವಾರದಂದು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಕಾಮಗಾರಿ ಪ್ರಗತಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಒಂದು ತಿಂಗಳ ಹಿಂದೆಯೇ ಜೂನ್ 20ರೊಳಗೆ ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗಡುವು ನೀಡಲಾಗಿತ್ತು. ಆದರೆ ಗಡುವು ಮುಗಿದರೂ ಕೆಲಸ ಮುಗಿಯದ ಕಾರಣ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದರಿಂದ ಗರಮಾದ ಶಾಸಕರು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಇಂತಹ ಬೇಜವಾಬ್ದಾರಿತನವನ್ನು ಒಪ್ಪಲು ಸಾಧ್ಯವೇ ಇಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ನಗರಸಭೆ ಪೌರಾಯುಕ್ತ ಅಮೃತ ಜಿ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ರಸ್ತೆ ಕಾಮಗಾರಿಯನ್ನು ವೀಕ್ಷಿಸಿದ ಶಾಸಕರು ಸ್ಥಳದಲ್ಲೇ ಮಾಹಿತಿ ಪಡೆದರು. ಈ ವೇಳೆ ಸ್ಥಳೀಯ ನಿವಾಸಿಗಳು ಹಾಗೂ ಅಂಗಡಿ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಪೈಪ್ ಅಳವಡಿಸಲು ರಸ್ತೆ ಚರಂಡಿಗಳನ್ನು ಕಿತ್ತು ಹಾಕಲಾಗಿದೆ. ಆದರೆ ಅದಾದ ನಂತರ ಕೆಲಸವನ್ನು ಹಾಗೆ ನಿಲ್ಲಿಸಲಾಗಿದೆ. ಇದರಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರ ನರಕವಾಗಿದೆ. ಇತ್ತ ಅಂಗಡಿಗಳಿಗೆ ಗ್ರಾಹಕರು ಬಾರದೆ ವ್ಯಾಪಾರಸ್ಥರು ಬೀದಿಗೆ ಬೀಳುವಂತಾಗಿದೆ. ಮನೆ ಅಂಗಡಿಗಳ ತ್ಯಾಜ್ಯ ನೀರು ರಸ್ತೆ ಮೇಲೆ ಹರಿದು ದುರ್ವಾಸನೆ ಬೀರುತ್ತಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಅಧಿಕಾರಿಗಳಿಗೆ ಕಟು ಶಬ್ದಗಳಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ತಾಂತ್ರಿಕ ಸಮಸ್ಯೆಗಳು ಏನೇ ಇದ್ದರೂ ಯಾವುದೇ ಕಾರಣಕ್ಕೂ ಇನ್ನಷ್ಟು ವಿಳಂಬ ಮಾಡುವಂತಿಲ್ಲ. ನಾಳೆಯಿಂದಲೇ ಕಾಮಗಾರಿಯನ್ನು ಯುದ್ಧೋಪಾದಿಯಲ್ಲಿ ಕೈಗೊಂಡು ಗುಣಮಟ್ಟ ಕಾಯ್ದುಕೊಂಡು ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಅಮೃತ ಜಿ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಾನಸ್, ಶಿಡ್ಲಘಟ್ಟ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ವಾಸವಿ ರಸ್ತೆ ಸಂಬಂಧಪಟ್ಟಂಗೆ ಭಾಳಷ್ಟು ಸಮಸ್ಯೆ ಆಗಿದ್ದು, ಈ ಒಂದು ರಸ್ತೆಯಲ್ಲಿ ಇವತ್ತು ಈ ರಸ್ತೆಯಲ್ಲಿ ವಾಸ ಮಾಡ್ತಕ್ಕಂಥ ಗ್ರಾಹಕರಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಆಗಿರೋದು ನನ್ನ ಗಮನಕ್ಕೆ ಬಂದಾಗ ಕೂಡಲೇ ಸಂಬಂಧಪಟ್ಟಂತೆ ಇವತ್ತು ನಗರಸಭೆ ಆಯುಕ್ತರು ಮತ್ತು WO ಕರೆಸಿ ಏನಿವತ್ತು ಇಲ್ಲಿರ್ತಕ್ಕಂಥ ಸ್ವಲ್ಪ ಟೆಕ್ನಿಕಲ್ಲಾಗಿ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ರಸ್ತೆ ಹಾಕೋಂಥದ್ದು ಒಂದೇ ವಿಚಾರ ಅಲ್ಲ. ಇದರಲ್ಲಿ UGD ಕೆಲಸ ಆಗ್ಬೋದು, ಅರ್ಬನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕುಡಿಯೋ ನೀರು ಪೈಪ್ಲೈನ್ ಆಗ್ಬೋದು, ಇನ್ನು 2-3 ರೀತಿ ಇವತ್ತು ಇಲ್ಲಿ ಸಮಸ್ಯೆ ಇರೋದನ್ನ ಅವ್ರು ಗಮನ ತಂದಿದ್ದಾರೆ. ಕೂಡಲೇ ಇವತ್ತು ಇದನ್ನೆಲ್ಲ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಗಮನ ತಂದು ನಾಳೆಯಿಂದ ಈ ರಸ್ತೆ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀರಿ. ಆದಷ್ಟು ಬೇಗ ಈ ರಸ್ತೆ ಕ್ಲಿಯರ್ ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಸರ್, ಇಲ್ಲೆಲ್ಲ ಮುನ್ಸಿಪಾಲಿಟಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಬೇಕಂದ್ರೆ ಸರ್? ಮುನ್ಸಿಪಾಲಿಟಿ ಫೇಲ್ಯೂರ್ ಆಗ್ತಿದ್ದಂತೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳಿಗೆ ಕರೆಸಿ ಮುಂದೆ ಆ ರೀತಿ ಯಾರಿಗೂ ಜನಕ್ಕೆ ತೊಂದರೆ ಆಗ್ತೀರ ನಗರಸಭೆಯವರು ಎಲ್ರಿಗೂ ಸಹಕಾರ ಕೊಡ್ತಕ್ಕಂಥದ್ದು ಮತ್ತು ಅವರ ಹೇಳ್ತಕ್ಕಂಥ ಸಮಸ್ಯೆಗಳು ಅವ್ರು ಹೇಳ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ನಾನು ಸೂಚನೆಯನ್ನು ಕೊಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಅಲ್ಲ, ಈಗ ರೋಡ್ ಮೇಲೆ ಸ್ಟೀಲ್ ಕಟ್ಟಿದ್ದು ನಾವು ಪೈಪ್ ಎಸ್ಟಿಮೇಟ್ ಇದ್ರಾಗಿಲ್ಲ. ಕಲ್ವರ್ಟ್ಸ್ 5 ಮಾಡ್ಬೋದ ಎಸ್ಟಿಮೇಟ್. ಇದಾದ್ಮೇಲೆ ಆ ರೋಡ್ ಆದಮೇಲೆ ಅದ್ರ ಮೇಲೆ ಸ್ಟೀಲ್ ಕಟ್ಟೋದು ಇದು ಅರ್ಥ ಆಗುತ್ತೆ. ಇಲ್ಲ ಒಂದೇ ಎಸ್ಟಿಮೇಟ್ ಮಾಡ್ಕೊಂಡಿದ್ರೆ ತೊಂದರೆ ಆಗ್ತದೆ. ಈಗ ನೀವು ಪೈಪ್ಸ್ ಕೊಟ್ಟಿದ್ದೀರಲ್ಲ, ಎಲ್ಲ ಕೊಟ್ಟಂತೆ
ಕಲ್ವರ್ಟ್ ಮಾಡ್ಬೋದು 2 ಮೀಟರ್ 30 ಮೀಟ್ರು ಸೈಡ್ ಕಲ್ವರ್ಟ್ ಮಾಡಿ ಏನು ಮಾಡೋದು ಈಗ ಅದಾದ್ಮೇಲೆ ಇನ್ನೇನೈತೆ? ಅದಾದಮೇಲೆ 4 ಇದು ಒಂದು ಲೇಯರ್ ರೋಡ್ ಆದಮೇಲೆ ಸ್ಟೀಲ್ ಕಟ್ಟಿದೆ. ಅಲ್ಲ ಈಗ ಈ 35 ಲಕ್ಷ ನೀವು ವರ್ಕ್ ಏನೇನು ಮಾಡಿದ್ದೀರಿ? ಈಗ ಪೈಪ್ ಲೈನ್ ಆಗಿದೆ. ಯಾವುದದು? ಅಲ್ಲ ಅವರು ಅರ್ಬನ್ ಅವರಲ್ಲ ಮಾಡಿ ಇಲ್ಲ ಅದು ಬಿಟ್ಟು ಅದನ್ನ ಮಾಡಿದ್ದೀವಿ. ಅದು ಒಂದು ಸೈಡ್ ಇಲ್ಲ, ಈ ಕಡೆ ಮಾಡಿ. ಇದನ್ನು ಏನು ಮಾಡ್ಬೋದು ಅಂದರೆ 5 ಡಕ್ ಮಾಡ್ಬೋದು ಕ್ಲಾಸ್ ಡಕ್ಸ್. ಈ ಎಸ್ಟಿಮೇಟಲ್ಲಿ ಏನು ಮಾಡ್ಬೋದು? ಅದಾದಮೇಲೆ 61 ಲಕ್ಷ ಇದಾದಮೇಲೆ ಒಂದು ಲೇಯರ್ ಆದಮೇಲೆ ಸ್ಟೀಲ್ ಕಟ್ಟೋದು. ಆ ಕೆಲಸ ಆಗೋರು ಈ ಕೆಲಸ ಮಾಡ್ತಾರೆ. ಒಂದು 5 ಕನ್ವರ್ಟ್ ಮಾಡ್ಬೋದು. ಈ ಅಲ್ಲಪ್ಪ ಈಗ 35 ಲಕ್ಷ ಏನು ಕೆಲಸ ಮುಗ್ತೈತೆ? ಪೈಪ್ಲೈನ್ ಯಾವ ಪೈಪ್ಲೈನ್? ಈಗ ಆ ಪೈಪ್ಲೈನ್ ಇಲ್ಲಿ ಅವಶ್ಯಕತೆ ಇತ್ತ? ಮೇಡಮ್ ಆ ಕಡೆ ಪೈಪ್ ನಡೆದಿದೆ, UGD ನಡೆದಿದೆ, ಎರಡೂ ಕಡೆ ಪೈಪ್ ಲೈನ್ ಆಗಿದೆ ಮೇಡಮ್. ಹಂಗಾಗಲ್ಲ, ಇರೋದೇ 16 ಅಡಿ ರೋಡ್ ಮೇಡಮ್. 16 ಅಡಿನಲ್ಲಿ ಎಲ್ಲಾನು ಮಾಡಲೇಬೇಕಲ್ವಾ? ಆಗಿದೆ ಒಂದ್ಸಲಿ ಹಾಕಿದ್ಮೇಲೆ ಮೇಡಮ್. ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಟಿಮೇಷನ್ ಇದೆ, ನೀವು ನೋಟಿಸ್ ಕೊಟ್ಟಿರೋದು ಸರ್. ಇಲ್ಲಿ ಮುನ್ಸಿಪಲ್ ಫೇಲ್ಯೂರ್ ಜಾಸ್ತಿ ಇದೆ ಸರ್. ಇವರು ನೋಟಿಸ್ ಕೊಡಲ್ಲ, ಅವ್ರನ್ನ ಗಮನದಲ್ಲಿ ಇಟ್ಕೊಳ್ಳಲ್ಲ. ನಾವು ಎಷ್ಟು ಡೈರೆಕ್ಷನ್ಸ್ ಕೊಟ್ಟರು ಅದನ್ನು ಪಾಲಿಸಲ್ಲ. ಇವರಿಗೆ ಹೀಗೆ ಅಲ್ಲ ಸರ್, 3 ತಿಂಗಳಿಂದ ಹೇಳ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಮಾಡಿ. ಅಲ್ಲ 35 ಲಕ್ಷ ಫಸ್ಟ್ ಆಗಿರೋದ್ರಲ್ಲಿ ಏನೇ ಹೋಗ್ತಾ ಪೈಪ್ ಲೈನು, UGD ರೈಸಿಂಗು, ಆಮೇಲೆ ಕಲ್ವರ್ಟ್, ಆಮೇಲೆ ಒಂದ್ಸರಿ ಕೋಟಿಂಗ್ ರೋಡ್ ಆದಮೇಲೆ ಅದ್ರ ಮೇಲೆ ಸ್ಟೀಲ್ ಕಟ್. ಇವಾಗ ಅವರು 61 ಲಕ್ಷದ ಹಾಕೋವರೆಗೂ ಸ್ಟೀಲ್ ಕಟ್ಟಕ್ಕಾಗೋದು. ಇವಾಗ ನೆಕ್ಸ್ಟ್ ಇರೋದೇ ಅವ್ರಿಗೆ ಮಾಡೋದು. ಇವಾಗ ಅಷ್ಟು ವರ್ಕಿಗೆ 35 ಲಕ್ಷನ ಯಾವುದು ಅಣ್ಣ? ಅದು ಅಲ್ಲ, pipeline ನೆಕ್ಸ್ಟ್ ಚೆನ್ನ. ಕಂಬಿ ಕಟ್, ಅದು ಎಸ್ಟಿಮೇಷನಲ್ಲಿ ಅವ್ರು ಕೊಟ್ಟಿದ್ದಾರೆ. ಅದು ನೆಕ್ಸ್ಟ್ ಕಂಬಿ ಕಟ್ಟೋದಕ್ಕೆ ಈಗ ಬನ್ನಿ. ಈಗ 30 ಯಾಕೆಲ್ಲ ನೀವು ಒಬ್ರ ಮ್ಯಾಗ ಒಬ್ರು ಮಾತಾಡ್ಕೊಂಡು ಕೆಲಸ ಮುಂದಕ್ಕೆ ಆಗ್ತಾ ಇದ್ರಿ? ಅವನ ಯಾವನ ಬಂದು ಟೆಂಡರ್ ಹಾಕಿದ್ದು, ಅವನು 2 ವರ್ಷ ಸತಾಯಿಸಿದ್ದು. ಅದು ಕೊಡಪ್ಪ ಗೀಟ, ಅದು ಕ್ಯಾನ್ಸಲ್ ಮಾಡ. ಏನು ಮಂಜಣ್ಣ? ಎಲ್ಲೋದು ಮಂಜಣ್ಣ? ಈಗ ಏನು ಮಾಡ್ತೀರಪ್ಪ? ಈಗ 54 ದಿವಸ ನಾನು ಬಂದೋಗಿ ಜನಗಳಿಗೆ ಬಯಸ್ಕೊಂಡ ಜನಪ್ರತಿನಿಧಿ ಇರೋದು. ನೀವು ಡೈಲಿ ಮಾನಿಟರಿಂಗ್ ಮಾಡ್ಬೇಕು ಮೇಡಮ್. ಎಲ್ಲಿ ಬರ್ತಾ ಇದ್ದೀರಿ? ಈಗ KEB ಅವರು ಕೆಲಸ ಅವ್ರು ಮುಗಿಸಿದ್ರು, ಅರ್ಬನ್ ಅವ್ರು ಮುಗಿಸಿದ್ರು. ಟೆಂಡರ್ ಮಾಡಿ ಅಂತ ಲಾಸ್ಟ್ ವರ್ಷ ತಿಂಗಳಿಂದಲೇ ಮೇಡಮ್ ಅವರೇ, ನಾನು ಈಗ ಬರೋ ಕೂಡ DC ಅವ್ರನ್ನ ಮಾತಾಡಿದೆ. DC ಅವ್ರ ಗಮನಕ್ಕೆ ಈ ವಿಚಾರನೇ ಹೋಗಿಲ್ಲ ಸರ್. ನನ್ನ ಹತ್ರ ಯಾರು ಬಂದೇ ಇಲ್ಲ ಇದುವರೆಗೂ. ನಾನು ಹೇಳಿದ್ದೀನಿ ಸರ್ ಈ ಥರ ಆಗಿದೆ, ಅವ್ನು ಯಾರೋ ಟೆಂಡರ್ ಆಗಿದ್ದೆ ಮತ್ತು ಅವ್ನ ಮೊನ್ನೆ ಕ್ಯಾನ್ಸಲ್ ಆಗಿದೆ, ನೀವು ನಿರ್ಮಿತಕ್ಕೆ ಕೊಟ್ಟರೆ ಈಸಿಯಾಗಿ ಸಾಲ್ವ್ ಆಗ್ತೈತೆ ಅಂತ ಹೇಳಿದ್ದೆ. ನಾನು ಹೇಳ್ಬಿಟ್ಟು ಆದಮೇಲೆ ಇದುವಾಗ ಯಾರು ಫಾಲೋಅಪ್ ಮಾಡಿಲ್ಲ ಅದನ್ನ. ನಾನೇ ತೊಗೊಂಡು ಹೋಗಿದ್ದೆ ಸರ್, ನಾನು ಸುಧಾಕರ್ ಇಬ್ಬರು ತೊಗೊಂಡು ಹೋಗಿದ್ವಿ. ನೀವು ಆರ್ಡರ್ ತೊಗೊಂಡು ಬನ್ನಿ, ನಿರ್ಮಿತಿ ಕೇಂದ್ರ ಕೊಡೋಕ್ಕೆ ಆರ್ಡರ್ ಇದ್ದರೆ ಕೊಡಿ ಅಂತ ಹೇಳಿದ್ರೆ ನಾನು ವಾಪಸ್ ಬಂದಿದ್ದೆ ಸರ್. ಇಲ್ಲ ಮೇಡಮ್, ಈ ನಿರ್ಮಿತಿ ಕೇಂದ್ರದ ಆಲ್ರೆಡಿ ನಮ್ಮ ಟ್ಯಾಕ್ಸ್ ಶೆಡ್ ಇವೆಲ್ಲ ಮಾಡ್ತಾ ಇದ್ದೀರ. ಈಗ ಅದೆಲ್ಲ ತೋರಿಸ್ಬೋದಾಯ್ತಲ್ಲ. ಅಲ್ಲ ಈ ಪ್ರಾಬ್ಲಮ್ ಈಗ ಇರೋದ್ರಿಂದ ಈಗ ನಿರ್ಮಿತಿ ಕೇಂದ್ರ ಕೊಡ್ಬೋದಾಗಿತ್ತಲ್ಲ. ಈಗ ನೀವು ಟೆಂಡರ್ ಕರೀತೀರ ನನಗೆ, ಯಾವನೋ ಕೂತ್ಕೊಂಡು ಆನ್ಲೈನಾಗ ಆಗ್ತಾನೆ ನಾವು 20% 30% ಅಲ್ಲಿ ತಿರುಗಿ ಬಂತು ರಾಮಾಯಣ, ತಿರುಗಿ ಇನ್ನೊಂದು ವರ್ಷ ಮುಂದೆ ಗೊತ್ತಾಗ. ಸರ್ ಬರೀ ಆಶ್ವಾಸನೆಗಳಲ್ಲೇ ನಮ್ಮ ಹೊಟ್ಟೆ ತುಂಬಿಸ್ಬಿಡ್ತಾ ಇದ್ದಾರೆ ಸರ್ ಎಲ್ಲ ಜನಗಳೆಲ್ಲ. ಖಂಡಿತ ಸರ್, ಇಷ್ಟು ಹೊಡೆತ ಬಿದ್ದಿರುತ್ತೆ ಅಂತೇಳಿ ನಾವು ರಸ್ತೆ ಕೆಲಸಕ್ಕೆ ಯಾರನ್ನೂ ನಾವು ಕೇಳೋಕ್ಕೆ ಬಾಯಿ ಹಾಕ್ತಾ ಇರಲಿಲ್ಲ ಸರ್. ಖಂಡಿತ ಸರ್, ವ್ಯಾಪಾರ ಅಂತೂ 10% ಆಗ್ತಾ ಇದೆ ಸರ್, ಕಣ್ಣಲ್ಲಿ ನೀರು ಬರ್ತಾ ಇದೆ. ಏನೋ ಇರೋರು ಪರವಾಗಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರೋರ ಜೊತೆ ಏನಾಗಬೇಕು ಅಂತ ಸರ್. ನಾವು ಯಾರ ಮೇಲೂ ಪ್ರೆಷರ್ ಆಗ್ತಾ ಇಲ್ಲ, ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ.
ನಮ್ಗೆ ಆಗಿರೋ ತೊಂದರೆಯನ್ನು ದಯವಿಟ್ಟು ಯಾರಾದರೂ ಆಗಲಿ ಸರ್ ಸಹಾಯ ಮಾಡಿಕೊಡಿ, ನಮಗೆ ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿಕೊಡಿ ಸರ್. ದಯವಿಟ್ಟು ಮನವಿ ಕೇಳ್ಕೊಳ್ತಾ ಇದ್ದೀವಿ, ಸಾವಿರಾರು ಕೇಳ್ಬಿಟ್ಟಿದ್ದೀವಿ ನಾವು. ತುಂಬ ಹೊಡೆತ ಬಿದ್ದಿದೆ ಸರ್ ಇದರಿಂದ ನಮಗೆ.